ಅದೇ ನಮ್ಮ ಮಗು ನಡೀತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿರೋದೇ ಮೇಲ್ಗೆ ಪಾಪ ಇಂಪ್ರೂವ್ ಆಗ್ತದೆ ಅಂತ ಜಾಸ್ತಿ ನಂಬಿಕೆ ಇಟ್ಕೊಂಬಿಟ್ಟಿದ್ದೀವಲ್ಲ. ಯಜಮಾನ್ರಿಗೆ ಆರೋಗ್ಯ ಬಾಧೆ ಅನುಕೂಲ ಆಗಬೇಕು, ಮುದ್ದಾದ ಮಗು ಬೇಕಂತೆ, ಯಾವ ಅಡೆತಡೆ ಅಂತ ಅನುಕೂಲವಾಗಿ ನಡೆಯುತ್ತೆ ಅನ್ನೋದಾದರೆ ಬಲಕ್ಕೆ ನಿಧನ ಆದಂದ್ರೆ ಅಡಿಕೆ ಅಮ್ಮ. ನಮ್ಮ ಮನ್ಸಲ್ಲಿ ಗೇಂದು ಹಂಗೆಲ್ಲ ನಮ್ಗೆ ಹೇಳಿದ್ರು ಅವರು, ನಿಮ್ಗೆ ಇಷ್ಟು ಕಷ್ಟ ಇದೆ ಹೆಂಗಿದೆ ನಿಮಗಿದೆ ಅಂತೆಲ್ಲ ನಮ್ಗೆ ಹಂಗೆ ಹೇಳ್ಬಿಟ್ರು ಅವರೆಲ್ಲ. ತಾಯಿ ಬಸಪ್ಪನ ರೂಪದಲ್ಲಿ ಇಲ್ಲಿ ನೆನೆಸವಳೆ. ಆರೋಗ್ಯ ಸಮಸ್ಯೆ ಅಂದರೆ ಅವ್ನಿಗೆ ಓಡಾಡೋಕ್ಕಾಗ್ತಲ್ಲ, ಬಾಡಿ ಶೇಕ್ ಆಗ್ತಿದೆ. ಸೊ ಹಂಗಾಗಿ ಬಾಡಿ ಶೇಕ್ ನಿಲ್ಲಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀವಿ ನಾವು. ವಿಜಯ ಕಡೆ ತುಂಬ ನಂಬಿದ್ದೀನಿ. ನನಗೆ ಒಂದು ಸ್ವಲ್ಪ ಕೆಲಸ ಆಗಬೇಕಾಯ್ತು, ಆಗಿದೆ. ನನಗೆ ದೇವರು ಅಂದ್ರೆ ಪ್ರಾಣ, ಗುರುಗಳು ಅಂದ್ರೆ ಇಷ್ಟ. ಇಲ್ಲಿ ಇರೋ ಜನಗಳಿಗೂ ಇಷ್ಟಪಡ್ತೀವಿ, ಅವರಲ್ಲಿ ಮೋಸ ಇಲ್ಲ, ದಗ ಇಲ್ಲ. ನಾನು ಇಲ್ಲಿ ಬಂದಾಗಿಂದ ಸ್ವಲ್ಪ ನಾನು ಮನೇಲಿ ಶಾಂತಿ ನೆಮ್ಮದಿ ಸಿಗ್ತಾಯಿದೆ. ನನ್ನದು ಹಳೆಯ ಮಕ್ಕಳು ಸುಖವಾಗಿದ್ದಾರೆ. ನಾನು ದೇವ್ರನ್ನ ಭಾಳ ನಂಬ್ತಾಯಿದ್ದೀನಿ, ನಂಬಿದ್ದೀನಿ. ಆಗಿತ್ತು, ಕೈ ಕಾಲೆಲ್ಲ ನೋವು ಬರ್ತಾಯಿತ್ತು, ನೋವಿಲ್ಲ ಈಗ. ಅದು ನಿಂತಾಯಿತು. ಮತ್ತು ಕಾಲು ಕೈ ಊದ್ಕೋತಾಯಿತ್ತು, ಅದು ಇಲ್ಲ. ನನ್ನ ಗಂಟಲು ಸ್ವಲ್ಪ ಸಮಸ್ಯೆ ಇತ್ತು, ಪರವಾಗಿಲ್ಲ.